ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಏನೆಲ್ಲ ಕದನ ನಡೀತಾ ಇತ್ತು, ಅದರ ಮಧ್ಯೆ ಕದನ ವಿರಾಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಒಂದು ನಿರ್ಧಾರ ಆಯಿತು. ಆದರೆ ಟ್ರಂಪ್ ಅವರು ಸೂಚಿಸಿದ್ದಂಥ ಈ ಒಂದು ಕದನ ವಿರಾಮಕ್ಕೆ ಡೋಂಟ್ ಕೇರ್ ಅಂದಿದೆ ಇಸ್ರೇಲ್. ಇರಾನ್ ತೈಲ ಘಟಕದ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಕದನ ವಿರಾಮವನ್ನ ತೆಗೆದುಕೊಳ್ಳಬೇಕು, ಸದ್ಯದ ಮಟ್ಟದಲ್ಲಿ ಯಾವುದೇ ಅಟ್ಯಾಕ್ಗಳು ಯಾವುದೇ ದಾಳಿಗಳು ನಡೆಸೋದು ಬೇಡ ಅಂತ ಹೇಳಿ ನಿರ್ಧಾರ ಆಗಿತ್ತು. ಆದರೆ ಈ ಯಾವ ನಿರ್ಧಾರಕ್ಕೂ ಕೂಡ ಕೇರ್ ಮಾಡದೆ ಇಸ್ರೇಲ್ ಈಗ ಇರಾನ್ನ ತೈಲ ಘಟಕದ ಮೇಲೆ ದಾಳಿಯನ್ನ ನಡೆಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಿಚ್ಚು ಮತ್ತಷ್ಟು ಜೋರಾಗ್ತಾ ಇದೆ. ಎಲ್ಲವೂ ತಣ್ಣಗಾಗತ್ತೆ ಅನ್ನುವಂಥ ಪರಿಸ್ಥಿತಿ ಏನು ಕಾಣಿಸ್ತಾ ಇದೆ ಅನ್ನೋ ಸಮಯದಲ್ಲೇ ಮತ್ತಷ್ಟು ಜೋರಾಗ್ತಾ ಇದೆ. طلعت رفاعي هون طلعت رفاعي بربور طلعت رفاعي هون طلعت رفاعي بربور طلعت رفاعي هون طلعت رفاعي. ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಈಗ ಅಟ್ಯಾಕ್ ನಡೆಸಿದೆ ಇಸ್ರೇಲ್ ಅಂತ ಹೇಳಿ. ಇಸ್ರೇಲ್ ಯಾವುದಕ್ಕೂ ಕೂಡ ಈ ಒಂದು ವಿರಾಮ ಏನು ಸೂಚಿಸಲಾಗಿತ್ತು, ಕದನ ವಿರಾಮ, ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂದು ಈಗ ತಾನೇ ಸ್ವತಃ ಇರಾನ್ ಮೇಲೆ ಈ ರೀತಿಯಾಗಿ ಒಂದು ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಲೆಬನಾನ್ ಇರಾನ್ ಮೇಲೆ ಇಸ್ರೇಲ್ ಸರಣಿಯಾಗಿ ದಾಳಿಯನ್ನ ನಡೆಸಿದೆ. 100ಕ್ಕೂ ಹೆಚ್ಚು ನೆಲೆಗಳ ಮೇಲೆ ಈಗ ಕ್ಷಿಪಣಿ ಅಟ್ಯಾಕ್ ಮಾಡಿದೆ ಇಸ್ರೇಲ್. ಹಿಜ್ಬುಲ್ಲಾ ಉಗ್ರರ 100 ನೆಲೆಗಳ ಮೇಲೆ ಬೃಹತ್ ದಾಳಿಯನ್ನ ಈಗ ಇಸ್ರೇಲ್ ನಡೆಸಿರುವಂತದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕದನ ವಿರಾಮದ ಮಾತುಕತೆಗಳು ನಡೀತಾ ಇದ್ರೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಿಚ್ಚು ಮತ್ತಷ್ಟು ಜೋರಾಗಿದೆ. ಇಸ್ರೇಲ್ ಸೇನೆಯು ಲೆಬನಾನ್ ಮತ್ತು ಇರಾನ್ ಗುರಿಗಳ ಮೇಲೆ ಈಗ ಈ ಒಂದು ಸರಣಿ ದಾಳಿಗಳನ್ನ ನಡೆಸ್ತಾ ಇದೆ. ಪರಿಸ್ಥಿತಿ ಈಗ ಕೈಮೀರಿ ಹೋಗ್ತಾ ಇದೆ. ಇರಾನ್ನ ತೈಲ ಸಂಸ್ಕರಣಾಗಾರ ಏನಿದೆ ಅದರ ಮೇಲೆ ಈಗ ದಾಳಿಯನ್ನ ನಡೆಸಿರುವ ಬೆನ್ನಲ್ಲೇ UAE ಮತ್ತು ಲೆಬನಾನ್ ಮೇಲೆ ಕ್ಷಿಪಣಿ ದಾಳಿಗಳನ್ನ ನಡೆದಿರುವಂತಹ ವರದಿಗಳು ಈಗ ಪ್ರಕಟವಾಗ್ತಾ ಇರುವಂತದ್ದು. ಈ ರೀತಿಯಾಗಿ ಇಸ್ರೇಲ್ ದಾಳಿಯನ್ನ ನಡೆಸಿದೆ ಅಂತ ಹೇಳಿ ವರದಿಗಳು ಬರ್ತಾ ಇವೆ. طلعت رفاعي هون طلعت رفاعي بربور 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 طلعت رفاعي هون طلعت رفاعي